ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೇಮ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾವೀಗ ರೆಡಿ ಕೂಡ ಆಗಿದ್ದೀವಿ. ಮನೆಯಲ್ಲಿ ಸ್ವಲ್ಪ ಪೂಜೆ ಕೂಡ ನಾವು ಮಾಡಿಕೊಂಡು ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ. ಕೆಲವರು ಗಾಡಿಗಳಲ್ಲಿ ಬರೋದ್ರಿಂದ ಫ್ರೆಂಡ್ಸ್ ನಾವು 3 ಜನ ಮಾತ್ರ ಬಸ್ಸಲ್ಲಿ ಬರೋವಂಥ ಅನಿವಾರ್ಯ ಕೂಡ ಬಂತು ಫ್ರೆಂಡ್ಸ್. ನೋಡಿ, ನೆಲಮಂಗಲದಲ್ಲಿ ನಾವು ಸೊಂಡೆಗುಪ್ಪ ಬೈಪಾಸಲ್ಲಿರೋ ಬಸ್ ಸ್ಟಾಪ್ನಲ್ಲಿ ಇದ್ದೀವಿ. ಡಾಬಸ್ಪೇಟೆ ಬಸ್ ಕೂಡ ನಾವು ಹತ್ತಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಕೂಡ ಫ್ರೆಂಡ್ಸ್. ನೋಡಿ, ಈಗ ನಾವು ಡಾಬಸ್ಪೇಟೆಗೆ ಬಂದು ಇಳಿದಿದ್ದೀವಿ. ಅಲ್ಲೇ ಪಕ್ಕದಲ್ಲಿ ಪೂಜೆ ಸಾಮಾನು ಇದ್ದಿದ್ದರಿಂದ ನಾವು ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಬಂದ್ವಿ ಫ್ರೆಂಡ್ಸ್. ಹೂವಿನ ರೇಟ್ ತುಂಬಾ ಇತ್ತು. 150 ರೂಪಾಯಿ, 160 ರೂಪಾಯಿ ಹೇಳಿದ್ರು ಫ್ರೆಂಡ್ಸ್. ಹಂಗಾಗಿ ನಾವು ಹೂವಿನ ಹಾರನ ತೊಗೊಂಡು 80 ರೂಪಾಯಿ, 90 ರೂಪಾಯಿ ಹೇಳಿದ್ರು. ಅದಕ್ಕೆ ಹೂವಿನ ಹಾರನ ತೊಗೊಂಡ್ವಿ ನಾವು. ನೋಡಿ, ಫೈನಲಿ ಪೂಜೆ ಸಾಮಾನಿಗೆ 300 ರೂಪಾಯಿ ಆಯಿತು ಫ್ರೆಂಡ್ಸ್. ನಾವು 12 ಗಂಟೆ ಆಗಿರೋದ್ರಿಂದ ಬಂದಿರೋದು. ತುಂಬಾ ಹೊಟ್ಟೆ ಹಶ್ವಾಗ್ತಿರೋದ್ರಿಂದ ಅಲ್ಲೇ ಪಕ್ಕದಲ್ಲಿರೋ ಬೇಕ್ರಿಲಿ ಸ್ನ್ಯಾಕ್ಸ್ ಕೂಡ ತೊಗೊಂಡು ತಿಂದು ಹೊರಟ್ವಿ ಫ್ರೆಂಡ್ಸ್. ಅವರೆಲ್ಲ ಗಾಡೀಲಿ ಹೋಗಿರೋದ್ರಿಂದ ನಾವು ಮಾತ್ರ 3 ಜನ ನಡೆಯೋಂಥ ಪರಿಸ್ಥಿತಿ ಕೂಡ ಬಂತು. ಸ್ವಲ್ಪ ದೂರ ನಡೀತಿದ್ದಂಗೆ ನಮ್ಮ ಮನೆಯವ್ರು ಬಂದು ಗಾಡಿನಲ್ಲಿ ಕರ್ಕೊಂಡು ಹೋದ್ರು. ನೀವು ನೋಡ್ತಾ ಇರ್ಬೋದು, ನಾವು ಗಾಡೀಲಿ ಕೂಡ ಈಗ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದಪ್ಪ ಅಂತಂದರೆ ನೆಲಮಂಗಲದಲ್ಲಿರುವ ಡಾಬಸ್ಪೇಟೆಯಲ್ಲಿರುವಂತಹ ನಿಜಗಲ್ ಸಿದ್ದರ ಬೆಟ್ಟ ಅಂತ ಫ್ರೆಂಡ್ಸ್. ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಪ್ರತಿ ವರ್ಷಕ್ಕೊಮ್ಮೆ ಬಂದು ಇಲ್ಲೇನೇ ಅಡುಗೆನ ಮಾಡಿ ಊಟನ ಮಾಡಿಕೊಂಡು ಬೇರೆಯವ್ರಿಗೂ ಸಹ ಊಟನ ಹಾಕುವಂಥ ಪದ್ಧತಿ ಕೂಡ ಇದೆ ಫ್ರೆಂಡ್ಸ್. ನಾವು ಬಂದಿರೋ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮ್ಮ ಬಾವ ಅವರು ಮೊದಲೇ ಬಂದು ಆಗಲೇ ಕಾಲು ಭಾಗ ಅಡುಗೆ ಕೂಡ ಮಾಡ್ಕೊಂಡಿದ್ರು. ನಮ್ಮ ಪಾಪು ಕೂಡ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ನಾವು ಕೂಡ ಬಂದು ಅಲ್ಲಿ ಇರುವ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರೇ ಆಗಲಿ ಪೂಜೆನ ಮಾಡ್ಕೊಡೋದಿಲ್ಲ, ನಾವೇನೇ ಪೂಜೆನ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಕೂಡ ಇದ್ದರು. ನಾವು ಸ್ವಲ್ಪ ಹೊತ್ತು ನಿಂತು ಕಾಯ್ಕೊಂಡು ಇದ್ದು ಆಮೇಲೆ ಪೂಜೆನ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಈಗ ನಾವು ಪೂಜೆನ ಮಾಡ್ಕೊತಾ ಇದ್ದೀವಿ. ನಾವೇನೇ ಪೂಜೆನ ಮಾಡ್ಕೊತಿರುವಂಥದ್ದು ಫ್ರೆಂಡ್ಸ್. ಇಲ್ಲಿ ದೇವರ ಎದುರುಗಡೆ ಮೇಕೆ ಕೋಳಿನ ಕುಯ್ಯುವಂತಹ ಪದ್ಧತಿ ಕೂಡ ಇದೆ. ದೇವರ ಎದುರುಗಡೆ ಮೇಕೆ ಮತ್ತು ಕೋಳಿನ ನಿಲ್ಲಿಸಿ ತಲೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಹೂವನ್ನ ಇಟ್ಟು ಅದು ಒಪ್ಪಿಗೆ ಕೊಟ್ಟ ನಂತರವೇ ಕೋಳಿ ಮೇಕೆನ ಕುಯ್ಯುವಂಥ ಪದ್ಧತಿ ಕೂಡ ಇದೆ. ಫೈನಲಿ ನಾವು ದೇವ್ರ ಪೂಜೆ ಮಾಡಿಕೊಂಡು ಮಂಟಪದ ಹತ್ರ ಬಂದ್ವಿ ಫ್ರೆಂಡ್ಸ್. ಈಗ ಬೆಟ್ಟದ ಮೇಲಿರುವ ಸಿದ್ದೇಶ್ವರನಿಗೆ ಹೋಗಬೇಕು ನಾವು. ಇಲ್ಲಿ ಮಾಡಿರೋಂತಹ ಅಡುಗೆನ ನೈವೇದ್ಯ ಅಂತ ತಗೊಂಡು ನಾವು ಹೋಗಿ ಸಿದ್ದೇಶ್ವರನಿಗೆ ಎಡೆ ಇಟ್ಟು ಪೂಜೆನ ಮಾಡಿಕೊಂಡು ಅಲ್ಲಿಂದ ತೀರ್ಥ ತೊಗೊಂಬಂದು ಇಲ್ಲಿ ಮಾಡಿರೋ ಅಡುಗೆಗಳಿಗೆಲ್ಲ ಹಾಕಿ ಆಮೇಲೆ ನಾವು ಊಟ ಮಾಡುವಂಥದ್ದು. ಅಂಥವರೆಗೂ ನಾವು ಊಟನ ಮಾಡೋ ಆಗಿಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವೀಗ, ನಾವು ನೈವೇದ್ಯ ಕೂಡ ತೊಗೊಂಡು ಪೂಜೆ ಸಾಮಾನು ಕೂಡ ತೊಗೊಂಡು ಬೆಟ್ಟ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟ ಯಾರ್ಯಾರು ಎಲ್ಲಿವರೆಗೂ ಹತ್ತುತ್ತಾರೋ ಏನೋ ಅಂತ ಗೊತ್ತಿಲ್ಲ. ನಾನು ಪ್ರತಿ ವರ್ಷವೂ ಬೆಟ್ಟನ ಫುಲ್ಲು ಹತ್ತುತ್ತೀನಿ. ಆದರೆ ಈ ವರ್ಷ ನೋಡೋಣ ಎಲ್ಲಿವರೆಗೂ ಹತ್ತುತ್ತೀನಿ ಇಲ್ವೋ ಅಂತ ಗೊತ್ತಿಲ್ಲ. ನೋಡೋಣ ಯಾರ್ಯಾರು ಎಲ್ಲಿ ಗಂಟೆ ಹತ್ತುತ್ತಾರೆ ಏನು ಎತ್ತ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾವು ಬೆಟ್ಟನ ಹತ್ತುತ್ತಾ ಇದ್ದೀವಿ. ಸ್ವಲ್ಪ ದೂರ ಹತ್ತುತ್ತಿದ್ದಂಗೆ ನಮಗೆ ಸ್ವಲ್ಪ ಸುಸ್ತಾಯಿತು. ಇಲ್ಲಿ ನೋಡಿ, ನಮ್ಮ ಕಾವ್ಯ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪ ದೂರ ಹತ್ತಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಬೆಟ್ಟನ ಹತ್ತೋಣ ಅಂತ ಅಂದ್ಕೊಂಡ್ವಿ. ಹಂಗಾಗಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮತ್ತು ನಾವು ಬೆಟ್ಟನ ಹತ್ತುತ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿನ ವಿಶೇಷ ಏನು ಅಂತಂದರೆ, ಹಿಂದೂ ಮುಸ್ಲಿಮ್ಸ್ ಅವ್ರ ದೇವಸ್ಥಾನ ಒಂದೇ ಕಡೆ ಇರೋದ್ರಿಂದ ಮುಸ್ಲಿಮ್ಸ್ ಅವರು ಕೂಡ ಈ ಬೆಟ್ಟಕ್ಕೆ ಬರುವಂಥದ್ದು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಸೀದಿ ಕೂಡ ನೋಡಿ, ಮುಸ್ಲಿಮ್ಸ್ ಅವ್ರ ಮಸೀದಿ ಕೂಡ ಇಲ್ಲಿ ಇದೆ. ಇದನ್ನು ನೋಡಿ ಫ್ರೆಂಡ್ಸ್, ಇದನ್ನು ಅಕ್ಕ ತಂಗಿ ದೊಣೆ ಅಂತಲೇ ಕರೀತಾರೆ. ಇಲ್ಲಿ ಯಾರಿಗೆಲ್ಲ ಮಕ್ಕಳಾಗದೇ ಇರೋ ಸಮಸ್ಯೆ ಇದೆಯೋ ಅಂಥವರು ಬಂದು ಈ ನೀರಿನಿಂದ ಸ್ನಾನ ಮಾಡಿ ಇಲ್ಲಿ ಗಂಗಮ್ಮನ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್. ನಾನು ನೋಡ್ದಂಗೆ ಮಕ್ಕಳು ಕೂಡ ಆಗಿದ್ದಾವೆ ಫ್ರೆಂಡ್ಸ್. ನೀವು ಯಾರಿಗೆಲ್ಲ ಸಮಸ್ಯೆ ಏನಾದರೂ ಇದ್ದರೆ, ನಿಮ್ಮ ಪರಿಚಯ ಇದ್ದವ್ರಿಗೆ ಯಾರಾದರೂ ಇದ್ದರೆ ಹೇಳಿ, ಬಂದು ಒಂದು ಸರಿ ಇಲ್ಲಿ ಸ್ನಾನನ ಮಾಡಿ ಗಂಗಮ್ಮನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳು ಆಗ್ತವೆ ಅಂತ ಹೇಳ್ತಾ ಫ್ರೆಂಡ್ಸ್. ನಾವು ಈಗ ಬೆಟ್ಟನ ಹತ್ತೋದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಅಲ್ಲಿ ಕೂತು ಇಲ್ಲಿ ಕೂತು ಅಲ್ಲಿ ನಿಂತು ಇಲ್ಲಿ ನಿಂತು ಹೆಂಗೋ ಫೈನಲಿ ಮುಕ್ಕಾಲು ಭಾಗ ಹತ್ತಿದ್ದೀವಿ. ಕಾಲು ಭಾಗ ಹತ್ತಬೇಕು ಫ್ರೆಂಡ್ಸ್. ಆದ್ರೂ ತುಂಬಾ ಸುಸ್ತು ಕೂಡ ಆಗ್ತಾಯಿತ್ತು. ನೋಡಿ, ನಮ್ಮ ಹರೀಶ ಮುಂಚೆನೇ ಬಂದು ಸುಸ್ತಾಯಿತು ಅಂತ ಕೂತಿದ್ದಾನೆ. ನಮ್ಮ ಮನೆಯವ್ರು ಮೇಲೆ ಹೋಗ್ಬಿಟ್ಟಿದ್ದಾರೆ, ಆಗಲೇ ಬೇಗ ಬನ್ನಿ ಅಂತ ಕರಿತಾ ಇದ್ದಾರೆ. ನಾವೇನೋ ಪರವಾಗಿಲ್ಲ, ಬೆಟರು ಫ್ರೆಂಡ್ಸ್, ಬೇಗನೆ ಸ್ವಲ್ಪ ಹತ್ತಿದ್ವಿ. ಆದರೆ ನಮ್ಮ ಕಾವ್ಯ ಅವರಂತೂ ತುಂಬಾ ಇನ್ನೂ ಹಿಂದೆ ಇದ್ದಾರೆ. ಹಂಗಾಗಿ ಅವ್ರ ವಿಡಿಯೋನ ನಾವು ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ನೋಡಿ, ಅಂತೂ ಇಂತೂ ಹತ್ತುತ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವರು ಹತ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಆದರೆ ಇವ್ರದ್ದು
ಬೆಟ್ಟ ಹತ್ತಿದ್ದು ಮುಗಿಯುತ್ತೆ. ನಾವು ಇನ್ನೂ ಸ್ವಲ್ಪ ಕೆಳಗಡೆ ಇರೋದ್ರಿಂದ ನೋಡಿ ಹಂಗೂ ಸುಸ್ತು ಕೂಡ ಆಗ್ತಾಯಿತ್ತು. ಹಂಗೋ ಹಿಂಗೋ ಹತ್ತಿ ನೋಡಿ ನಮ್ಮದು ಫೈನಲಿ ಇವ್ರ ಜೊತೆ ಜಾಯ್ನ್ ಆದ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಬಂದೆ. ಈಗ ಬೆಟ್ಟದ ತುದಿಲಿದ್ದೀವಿ. ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊತಾ ಇದ್ದೀವಿ. ಅವರು ಕೂಡ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ. ನೋಡಿ ಇಲ್ಲಿ ಕೋತಿಗಳು ಸಹ ನೋಡ್ಬೋದು. ನೋಡಿ ಇದೇ ನಿಜ್ಗಲ್ ಸಿದ್ದರ ಬೆಟ್ಟ ದೇವಸ್ಥಾನ ಫ್ರೆಂಡ್ಸ್. ನೋಡಿ ನಮ್ಮ ಕಾವ್ಯ ಲಾಸ್ಟಲ್ಲಿ ಬರ್ತಾ ಇದ್ದಾಳೆ. ಇವಾಗ ನಾವು ಪೂಜೆನ ಮಾಡ್ಕೊತೀವಿ ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ಯಾವುದೇ ಕಟ್ಟಡ ಆಗಲಿ ದೇವಸ್ಥಾನ ಆಗಲಿ ಕಟ್ಟಿಲ್ಲ ಫ್ರೆಂಡ್ಸ್. ಇದು ಬಂಡೆ ಒಳಗಡೆ ಗುಹೆ ಥರ ಇದೆ. ಆ ಬಂಡೆ ಕೆಳಗಡೆ ಇರುವಂತಹ ವಿಗ್ರಹಗಳಿವು. ನೋಡಿ ಸಿದ್ದೇಶ್ವರ ಸ್ವಾಮಿ ಇದೇನೆ ನಾವು ನೋಡ್ತಾ ಇರ್ಬೋದು. ಈಗ ನಾವು ತಂದಿರೋವಂಥ ನೈವೇದ್ಯ ಕೂಡ ಇಟ್ಟು ತಂದಿರುವಂತಹ ಹಣ್ಣು ಕಾಯಿ ಹೂವು ಎಲ್ಲವನ್ನು ಇಟ್ಟು ಪೂಜೆನ ಮಾಡ್ಕೊತಿರುವಂಥದ್ದು. ಪೂಜೆನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಮಂಗಳಾರತಿ ಕೂಡ ಮಾಡಿಕೊಂಡು ನಾವು ಅಲ್ಲಿರುವಂತಹ ಹೂ ಪ್ರಸಾದ ಕೂಡ ತಗೊಂಡು ಫೈನಲಿ ನಮಸ್ಕಾರ ಕೂಡ ದೇವರಿಗೆ ಮಾಡಿಕೊಂಡು ಅಲ್ಲಿ ಇಬ್ಬರು ತಮಟೆ ಬರೆಯೋರು ಸಹ ಇದ್ದರು. ಅವ್ರಿಗೂ ಕೂಡ ದಕ್ಷಿಣೆ ಕೊಟ್ಟು ಹಣ್ಣು ಕಾಯಿ ಕೂಡ ಅವ್ರಿಗೂ ಕೂಡ ಕೊಟ್ಟು ಪ್ರಸಾದ ಕೂಡ ಕೊಟ್ಟು ನಾವು ಈಗ ಕೆಳಗಡೆ ಇಳಿತಾ ಇದ್ದೀವಿ ಫ್ರೆಂಡ್ಸ್. ಈಗ ಮೇಲ್ಕೇನೋ ಹತ್ತಿದ್ವಿ, ಈಗ ಕೆಳಗಡೆ ಇಳಿಯೋದೆ ಫ್ರೆಂಡ್ಸ್ ಇರೋದು. ಇವಾಗ ಕೆಳಗಡೆ ಇಳಿಕೆ ನೋಡಿ ಇವರು ಪ್ರಸಾದ ಕೂಡ ತಗೊಂಡಿದ್ದಾರೆ ಗಾಡಿಗೆ ಹಾಕೊಳ್ಳೋದಕ್ಕೆ ಅಂತ ಫ್ರೆಂಡ್ಸ್. ಇಲ್ಲಿ ವಿಶೇಷ ಅಂದರೆ ನಾಯಿಗಳು ಕೂಡ ಬಂದಿದ್ವು ಫ್ರೆಂಡ್ಸ್. ಬೆಟ್ಟದ ತುದಿ ಮೇಲವರೆಗೂ ಹತ್ತುತ್ತಾ ಇದ್ವು. ಇದೊಂದೇ ಅಂತ ಅಲ್ಲ, ಸುಮಾರು ನಾಯಿಗಳನ್ನ ಕೂಡ ಇವರು ಕರ್ಕೊಬಂದಿದ್ರು ಫ್ರೆಂಡ್ಸ್. ಈಗ ನಾವು ಕೆಳಗಡೆ ಇಳಿತಾ ಇದ್ವಿ. ಕಾಲಿಗೆ ಚಪ್ಪಲಿ ಕೂಡ ಹಾಕ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಬಿಸಿಲು, ಕಾಲುಗಳು ಸಹ ಉರಿತಾ ಇದ್ವು. ಹಾಗಾಗಿ ನೋಡಿ ಹೇಳ್ತಾ ಇದ್ದಾಳೆ ಆಗ್ತಾಯಿಲ್ಲ ಅಂತ. ಒಳ್ಳೊಳ್ಳೆ ಪ್ಲೇಸಲ್ಲಿ ನಾವು ಫೋಟೋಸ್ ಕೂಡ ತೆಕ್ಕೊಂಡು ಸ್ವಲ್ಪ ವೀಡಿಯೋಸ್ಗಳು ಕೂಡ ಮಾಡಿಕೊಂಡು ಫೈನಲಿ ಕೆಳಗಡೆ ಇಳಿತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುಸ್ಲಿಮ್ಸವ್ರ ಮಸೀದಿ ಕೂಡ ಇದೆ. ಇಲ್ಲಿ ಯಂತ್ರ ಕೂಡ ಹಾಕ್ತಾರೆ ಮತ್ತು ಸಕ್ಕರೆ ಕಡಲೆಯನ್ನು ಸಹ ಮಂತಿಸ್ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಟೈಮ್ ಇರಲಿಲ್ಲ ನಮಗೆ, ತೀರ್ಥಕ್ಕೋಸ್ಕರ ಕೆಳಗಡೆ ಊಟ ಮಾಡಿದಿರ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು ನಾವು ಲೇಟೇನೂ ಮಾಡಲಿಲ್ಲ, ಬೇಗನೆ ಕೆಳಗಡೆ ಇಳಿದ್ವಿ ಫ್ರೆಂಡ್ಸ್. ಇನ್ನೊಂದು ವಿಷಯ ಇಲ್ಲಿ ನಾನು ಹೇಳಲೇಬೇಕು ನಿಮಗೆ. ಯಾರಿಗೆಲ್ಲ ದೆವ್ವ ಭೂತ ಪೀಡೆ ಪಿಶಾಚಿ ಹಿಂಗೆ ಗಾಳಿ ಸೋಕಂತಾರಲ್ಲ ಅದೆಲ್ಲ ಅದೇನಾದರೂ ಇದ್ದರೆ ಫ್ರೆಂಡ್ಸ್, ಇಲ್ಲಿ ಬೆಟ್ಟದ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಅರ್ಚಕರು ಇರ್ತಾರೆ. ಅವರು ಕಪ್ಪಾಕಿ ನೋಡ್ತಾರೆ. ಆವಾಗ ಎಷ್ಟು ಮೈ ಮೇಲೆ ದೆವ್ವಗಳಿದ್ದಾವೆ ಏನು ಎತ್ತ ಅಂತ ಹೇಳ್ತಾರೆ. ಆವಾಗ ಬಂದು ಈ ಬೆಟ್ಟದಲ್ಲಿ ಕಲ್ಲು ಇಸುವಿರಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆವಾಗ ಬಂದು ಇಲ್ಲಿ ಎಷ್ಟು ದೆವ್ವಗಳಿರ್ತಾವೋ ಅಷ್ಟು ಗೊಂಬೆಗಳನ್ನ ಇಲ್ಲಿ ಬಿಡಿಸ್ತಾರೆ. 2 ಇದ್ರೆ 2, 3 ಇದ್ರೆ 3. ನೀವು ನೋಡ್ತಾ ಇರ್ಬೋದು ಇಲ್ಲಿ 4 ಗೊಂಬೆಗಳನ್ನ ಬಿಡಿಸಿರೋ ಅಂಥದ್ದು. ಒಂದು ದಾರವನ್ನು ಹಾಕಿ ಮಧ್ಯದಲ್ಲಿ ಸಂಬಂಧಿಕರುಗಳನ್ನೆಲ್ಲ ಕೂರಿಸಿ, ತೊಂದರೆ ಇರುವಂಥವ್ರನ್ನ ಕೂರಿಸಿ, ಸಾಸಿವೆ, ಎಳ್ಳು ಮತ್ತು ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಸೌದೆಗಳನ್ನ ಸಹ ಇನ್ನು ಮತ್ತಿತರ ವಸ್ತುಗಳನ್ನ ಹಾಕಿ ಸುಟ್ಟು ಹಾಕುವಂಥದ್ದು, ದಿಗ್ಬಂಧನ ಥರ ಮಾಡೋವಂಥದ್ದು ಫ್ರೆಂಡ್ಸ್. ನಾನಿಲ್ಲಿ ಫುಲ್ಲು ವಿಡಿಯೋನ ಮಾಡ್ತಾ ಇದ್ದೆ, ಆದರೆ ನಾನು ಮೇಲೆ ಹೋಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ನಾವು ಮಂಟಪದ ಹತ್ರ ಬಂದ್ವಿ. ತೀರ್ಥ ಕೂಡ ಹಾಕಿ ಮಾಡಿರೋ ಅಡುಗೆಗೆಲ್ಲ ಊಟ ಕೂಡ ಬಡಿಸ್ತಾ ಇರುವಂಥದ್ದು. ನೋಡಿ ಊಟ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಊಟ ಕೂಡ ಮಾಡಿಕೊಂಡು ಅವರಮ್ಮ ಪಾಪುರಮ್ಮ ಊಟ ಮಾಡ್ತಿರೋದ್ರಿಂದ ಪಾಪು ಕೂಡ ಸ್ವಲ್ಪ ಹಠ ಮಾಡ್ತಿತ್ತು. ಅದನ್ನು ಕೂಡ ಸಮಾಧಾನ ಮಾಡಿಕೊಂಡು ನಾವು ಇಲ್ಲಿ ಭಿಕ್ಷುಕರು ಕೆಲವರು ಬಂದಿದ್ದರು. ಅವ್ರಿಗೂ ಸಹ ಮುದ್ದೆ, ಸಾಂಬಾರು, ಅನ್ನ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಕೊಟ್ಟು ನಾವು ಪಾತ್ರೆಗಳನ್ನೆಲ್ಲ ಅಲ್ಲೇ ಕ್ಲೀನ್ ಕೂಡ ಮಾಡಿಕೊಂಡು ಈಗ ತಂದಿರೋ ಸಾಮಾನುಗಳನ್ನೆಲ್ಲ ಮನೆಗೆ ಹೊರಡೋಣ ಅಂತ ಪ್ಯಾಕ್ ಕೂಡ ಮಾಡಿಕೊಂಡು ಆಟೋದೊಳಗಡೆ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಗಾಳಿ ಸೋಕಿರುವಂತಹ ತೊಂದರೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಪರಿಚಯದವ್ರಿಗಾಗಲಿ, ನಿಮ್ಮ ಫ್ಯಾಮಿಲಿಗಾಗಲಿ ಇದ್ದರೆ ದಯವಿಟ್ಟು ಬಂದು ಒಂದ್ಸರಿ ಈ ಬೆಟ್ಟಕ್ಕೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಏಕೆಂದರೆ ಇದು ನಮ್ಮ ಮನೆಯಲ್ಲೇ ಆದಂತಹ ಸಮಸ್ಯೆಗೆ ನಾವು ಪರಿಹಾರ ಕಂಡಂತಹ ದೇವಸ್ಥಾನ ಫ್ರೆಂಡ್ಸ್ ಇದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ. ನಾವು ಫೈನಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು. ನಾವು ಈಗ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ಈಗ ಫೈನಲಿ ಊರಿಗೆ ಬಂದಿದ್ದೀವಿ. ಅಲ್ಲಿ ನಮ್ಮ ಶ್ರುತಿ ಜ್ಯೂಸ್ ಕೂಡ ಮಾಡಿಕೊಟ್ಲು. ನಾವು ಜ್ಯೂಸ್ ಕೂಡ ಕುಡ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಾವು ನಮ್ಮ ಮನೆಗೆ ಹೋಗೋಣ ಅಂತ ನೋಡಿ ಹೊರಟಿದ್ದೀವಿ. ನಾವು 3 ಜನ ಮಾತ್ರ ನಾವು ಆಟೋದಲ್ಲಿ ಬರ್ತಾಯಿದ್ದೀವಿ. ಇನ್ನು ಉಳಿದವರೆಲ್ಲ ಗಾಡೀಲಿ ಬರ್ತಾಯಿದ್ದಾರೆ. ನೋಡಿ ನನ್ನ ಮಗ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದಾನೆ. ಅಲ್ಲಿ ಸ್ಟೇಷನ್ ಕೂಡ, ರೈಲ್ವೆ ಸ್ಟೇಷನ್ ಕೂಡ ಗೇಟ್ ಹಾಕಿತ್ತು. ಅಲ್ಲಿ ಟ್ರೈನ್ ಕೂಡ ಪಾಸ್ ಆಯಿತು ಫ್ರೆಂಡ್ಸ್. ನೋಡಿ ನಮ್ಮ ಮಧುನು ನಮ್ಮ ಅಕ್ಕನೂ ಕೂಡ ಗಾಡಿನಲ್ಲೇ ಬರ್ತಾಯಿದ್ದಾರೆ. ನಾವು 3 ಜನ ಮಾತ್ರ ಆಟೋದಲ್ಲಿ ಬರ್ತಾಯಿದ್ವಿ. ನೆಲಮಂಗಲದಲ್ಲಿ ಟೋಲಲ್ಲಿ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಕೂಡ ಇತ್ತು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು.
ಇವತ್ತಿನ ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.